ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗ ಚಂದ್ರು ರಾಕ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ಮೊದಲನೇ ಬಾರಿಗೆ ವ್ಲಾಗ್ ಮಾಡ್ತಿರೋದು. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಕ್ ಅಂತ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ರಾಕಿಂಗ್ ಸ್ಟಾರ್ ಅವರ ಅಭಿಮಾನಿ. ಅದಕ್ಕೆ ನನ್ನ ಜೊತೆಗೆ ಅವ್ರ ಹೆಸರು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತು ನಾನು ಹೋಗ್ತಿರೋದು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಚಿಕ್ಕಲ್ಲೂರು. ಇದು ಕಾಣಿಕೆ ಕಾಸು. ವರ್ಷ ನಾನು ಇಲ್ಲ ನಮ್ಮಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಿ ಬರ್ತೀವಿ. ಕಾಣಿಕೆಗೆ ಈ ಕಾಸನ್ನ ಹಾಕ್ಬಿಟ್ಟು ಬರ್ತೀವಿ. ಗೋಲ್ಕೋಕ್ ಹಾಕ್ಬೇಕಾ? ಯಾವ್ದನ್ನ ಇದಾ ಜೊತೆಲಿ ಯಾವುದು ಬರೀ ಕಾಯಿನ್ ಮಾತ್ರನಾ? ಕಾಯಿನು ಇದು ಎರಡು ಸೇರಿಸ್ಕೊಟ್ಟು ಹೇಳ್ತೀನಿ. ಹಂಗೆ ಮರ್ಬಿಟ್ಟು ಬೇರೆ ಕೊಟ್ಬಿಟ್ಟು ಯಾತಕ್ಕಾರ ಬೇರೆದಿಗೆ ಯಾವುದು ಕೊಡಲಿ ಬಿಡು. ಇಲ್ಲೊಂದು ಕಾಲ್ ಜಾಬ್ ಐತೆ, ಕಾಲ್ ಜಾಬ್ ಹಾಕತ್ತೀನಿ. ಕಾಲ್ ಜಾಬ್ ಹಾಕು. ಫೋನ್ ಮಾಡ್ತೀನಿ, ಫೋನ್ ಎತ್ತೊಂಡು ಮರ್ಬಿಟ್ಬಿಟ್ಟು. ಫೋನ್ ಮಾಡ್ತೀನಿ, ಫೋನ್ ಎತ್ತೊಂಡು ಮರ್ಬಿಟ್ಬಿಟ್ಟು. ಇಲ್ಲ ಚಾನ್ಸೇ ಇಲ್ಲ. ಸರಿ ಆಯ್ತು, ಬರ್ಲಾ? ಒಂದು ಸೆಕೆಂಡ್ ನಿಂತ್ಕೋಬೇಕು ಬಾಗಿಲಲ್ಲಿ. ಅವ್ನ ಬಾಗಿಲಲ್ಲಿ. ಯಾರ ಬಾಗಿಲಲ್ಲಿ? ಸಿದ್ದಪ್ಪಾಜಿ ಬಾಗಿಲಲ್ಲಿ. ಆಮೇಲೆ ನಿಂತ್ಕೊಂಡು ನನ್ಗೆ ಒಳ್ಳೇದ್ ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ, ಮಾಡೋ ಕೆಲಸ ಮಾಡೋ ಕೆಲಸದಲ್ಲಿ ಯಶಸ್ವಿ ಕೊಡಪ್ಪ ಅಂತ ಒಂದ್ ಸೆಕೆಂಡ್ ನಿಂತ್ಕೊಂಡು ಬೇಡ್ಬೇಕು. ಹೌದಾ? ಬೇಡ್ದೇನೆ ಯಾರು ಕೊಡೋದಿಲ್ಲ. ತಿಳ್ಕೊ ಅದ್ನ. ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಇನ್ನು ಕೇಳ್ಕೊತಾ ಇದೆಯಲ್ಲ ನಿಮ್ಮ ಮಗ. ಇನ್ನೂ ಒಳ್ಳೆ ಬುದ್ಧಿ ಕಲ್ತಿಲ್ಲ. ಇನ್ನು ಒಳ್ಳೆ ಬುದ್ಧಿ ಜವಾಬ್ದಾರಿ ಅದು. ಹಂಗಾರೆ ನಾನು ಇನ್ನೂ ಒಳ್ಳೆ ಬುದ್ಧಿ ಕಲ್ತಿಲ್ಲ. ಒಳ್ಳೆ ಬುದ್ಧಿ ನೀ ಕಲ್ತಿದ್ವ, ಇನ್ನೂ ಕಲಿಬೇಕು. ಇನ್ನು ಬೇಕಾದಷ್ಟೇ ಕಲಿ ಅಂತೇನು. ಹೌದಾ? ಇನ್ನು ಕಲಿ ಅಂತ ಬೇಕಾದಷ್ಟೇ. ಒಳ್ಳೆ ಜ್ಞಾನ ಕೊಡಪ್ಪ ನಂಗ. ಹುಡುಗಿರ್ ಸವ್ಯಸ್ತಿಂದ ದೂರ ಇರ್ಸಪ್ಪ. ಯಾಕಮ್ಮ ಹೆಂಗ್ ಬೈತಾ ಇದೀಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದ್ವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಭ್ಯಪಾರ ಇದ್ದಂಗಿದ್ಯಲ್ಲೋ. ಯಾವ ಹುಡುಗಿರ್ ಸವಾಸನೂ ಮಾಡಲ್ಲ. ನಮ್ಗೆ ಯಾಕೆ ಬೇಕು? ಕೆಲಸ ನಾಟಕ ಮಾಡುವ ಅಷ್ಟೇ. ಸರಿ ಬರ್ಲಾ? ಬಾಯ್ ಬಾಯ್, ಹೋಗಿ ಬಾ. ಇಂಡೈರೆಕ್ಟ್ ಆಗಿ ಬೇಗ ಮದ್ವೆ ಆಗ್ಬಿಡು ಅಂತ ಮಕ್ಕಳಿಗಿದ್ದವ್ರೆ. ಇದೇ ನೋಡಿ ನಮ್ಮ ಆಯಾಬುಜ. ಇವಾಗ ನಾನು ಇದ್ರಲ್ಲೇ ರೈಟ್ ಮಾಡ್ತಿರೋದು. ಇದೆಲ್ಲ ಯಾವ ನೋಡ್ತಾನೆ ಗುರು ಅಂತ ಸ್ಕಿಪ್ ಮಾಡಿಬಿಟ್ಟಿರ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮಮ್ಮ ಗಾಡಿ ಟೈರ್ಗೆಲ್ಲ ನೀರ್ ಹಾಕ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಿರೋದು. ಬರೀ ಮನೆ ಒಳಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ರೀಲ್ಸ್ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ರೋಡಿಗೆ ಬಂದಿದ್ದೀನಿ. ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ನಿನ್ನ ನೀ ಜನ್ಮದಲ್ಲಿ ಯಾರು ತಿದ್ದಕ್ಕಾಗಲ್ಲ. ನಾನೀಗ ಮಂಡ್ಯ ಬಿಟ್ಟಿದ್ದೀನಿ. ಕರೆಕ್ಟಾಗಿ 1:15 ಆದರೂ ಬೇಕು ಅಲ್ಲಿ ಹೋಗಿ ತಲುಪಕ್ಕೆ. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರಿ. ಇಲ್ಲಪ್ಪ ನಾವು ಸುಮಾರಾಗಿದ್ದೀವಿ ಅನ್ನೋರು ವೆಯ್ಟ್ ಮಾಡಿ, ನಿಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ನಾವು ಏನು ಅಷ್ಟೊಂದು ಚೆನ್ನಾಗಿಲ್ಲ, ನಾವು ಸುಮಾರಾಗಿದ್ದೀವಿ. ಒಂದು ಒಳ್ಳೆ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಳೋಕ್ಕಾಗಲ್ಲ ಯಾರ ಲೈಫ್ ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಅಂತ. ಕಾಯೋಣ ಅಷ್ಟೇ. ಮುಂಚೆ ಎಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಜೊತೆಲಿ ಯಾರನ್ನಾದ್ರೂ ಹಾಕ್ಕೊಂಡೇ ಹೋಗ್ತಿದ್ವಿ. ಆದರೆ ಇವಾಗ ಮನ್ಸು ಯಾಕೋ ಒಂಟಿತನೇ ಕೇಳುತ್ತೆ. ಅದಕ್ಕೆ ಮೂಡ್ ಆಫ್ ಆದಾಗಲೆಲ್ಲ ನಮ್ಮ ಆಯಾಪುಜಕ್ಕೆ ಪೆಟ್ರೋಲ್ ತುಂಬಿಸ್ಕೊಂಡು ಹೋಯ್ತಾ ಇರೋದೆ. ನಾನು ಈ ಯೂಟ್ಯೂಬ್ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಸರಿ ಮಾಡ್ಕೊಡ್ತೀನಿ. ಹಾಗೆ ನೀವೆಲ್ಲಾದರೂ ಹೋಗ್ಬೇಕಂದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಸೇಫ್ಟಿ ತುಂಬ ಮುಖ್ಯ. ಮನೇಲೆಲ್ಲ ಕಾಯ್ತಿರ್ತಾರೆ. ಬನ್ನಿ ಗಾಯ್ಸ್, ಇನ್ನೇನು ಸಿಕ್ಕೇ ಬಿಡ್ತು. ಇನ್ನೊಂದು ಸ್ವಲ್ಪ ದೂರ. ಈ ರೋಡ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ನೋಡ್ತಾ ಇದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಸೀಟಿಂಗ್ ಹಾಕ್ಬಿಡೋಣ ಅನಿಸ್ತೈತೆ. ಗೈಸ್ ಇದೇ ನೋಡಿ ಎಂಟ್ರೆನ್ಸು. ಬನ್ನಿ ದೇವಸ್ಥಾನನೂ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿರೋದೇ ದೇವಸ್ಥಾನ. ಇಲ್ಲಿಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ಬಿಡುತ್ತೆ. ಅವಾಗೆಲ್ಲ ನಮ್ಮಪ್ಪ ತುಂಬ ಜೋರಾಗಿ ಮಾಡ್ತಿದ್ರು. ಪೆಂಡಲ್ ಗಿಂಡಲ್ ಹಾಕ್ಕೊಂಡು ಕುರಿ ಕೋಳಿ ಹೊಡೆದು. ಅವಾಗೆಲ್ಲ ಊರಿಂದ ಟೆಂಪೋದಲ್ಲಿ ಬಂದ್ಬಿಡ್ತಿದ್ವಿ ನಾವು, ನಮ್ಮ ರಿಲೇಷನ್ಸ್ ಎಲ್ಲ. ಇಲ್ಲೇ ಅಡುಗೆ ಮಾಡಿಕೊಂಡು ನೈಟ್ ಸ್ಟೇ ಆಗಿ ಓಡಾಡಿಕೊಂಡು ಸಖತ್ ಮೆಮೊರೀಸ್ ಅವಾಗೆಲ್ಲ. ಬನ್ನಿ ಗಾಡಿ ಪಾರ್ಕ್ ಮಾಡಿತ್ತು, ಮುಂದೆ ಹೋಗೋಣ. ಇಲ್ಲೆಲ್ಲ ಇನ್ನೂ ಕೆಲಸಗಳು ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ಸೈಡಲ್ಲಿ ನೆರಳಲ್ಲಿ ಬರ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲೇ ನೋಡಿಕೊಂಡು ಕೈ ಮುಕ್ಕೊಳ್ಳಿ. ನಾನಂತೂ ಕೈ ಮುಗ್ದು
ಆಸೆ ಕನ್ಸುಗಳನ್ನೆಲ್ಲ ಈಡೇರ್ಸಪ್ಪ ಅಂತ ಬಿಡ್ಕೊಂಡು ಮಂಗಳಾರತಿ ತಗೊಂಡು ಸೈಡಿಗೆ ಬಂದೆ. ಇಲ್ಲಿರೋದು ನಮ್ಮ ಮಂಟೆ ಸ್ವಾಮಿಗಳು. ಈ ಫೋಸ್ ಕೊಡ್ತಿರೋ ಕಂದ ನೋಡಿ ನಮ್ಮ ಸ್ವಾಮಿಗಳು ಮನದಾಳದ ಮಾತು ಕೇಳ್ತೀರಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೋಗ್ಬೇಕು, ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಯಾವುದೋ ಪಕ್ಷಿ ದೇವಸ್ಥಾನದೊಳಗೆ ಗೂಡು ಮಾಡ್ಕೊಂಡು ಕಿಯಾ ಅಂತ ಕಿರ್ಸ್ತೈತೆ. ಬನ್ನಿ ತೋರಿಸ್ತೆ ನೋಡಿ, ಇದೆ. ನಮಗೂ ಇದ್ರ ಥರನೇ ರೆಕ್ಕೆ ಇದ್ದಿದ್ರೆ ಅಲ್ಲಿಂದ ಹಾಕೊಂಡು ಬಂದ್ಬಿಡ್ಬೋದಾಗಿತ್ತು. ಫಸ್ಟ್ ಟೈಮ್ ಮಾಡ್ತಿರೋ ವಿಡಿಯೋ ಹೆಂಗಿದೆ ಅಂತ ಹೇಳ್ರಪ್ಪ ಕಮೆಂಟಲ್ಲಿ. ಪಕ್ಷಿನೇ ಕೇಳ್ಬಿಡೋಣ, ನಾನು ಹಾಕ್ತಿರೋ ಮೀಮ್ಸು ಮ್ಯಾಚ್ ಆಗ್ತಿದ್ಯಾ? ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ. ಇಲ್ಲಿರೋ ಸ್ಟ್ರಕ್ಚರ್ಗಳೆಲ್ಲ ನಮ್ಮ ದೇವರು ಕಬ್ಬಣ ಇಸ್ಕೊಂಡು ಬರೋಕ್ಕೆ ರಾಜರು ಊರಿಗೆ ಹೋದಾಗ ಎಷ್ಟು ಅವ್ರು ಕಷ್ಟ ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲಾನು ಸ್ಟ್ರಕ್ಚರ್ ಮಾಡಿ ತೋರಿಸಿದ್ದಾರೆ. ಈ ಕಥೆನ ಮೂವಿನೂ ಮಾಡಿದ್ದಾರೆ, ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಇದು ಬಂದು ಹೊಸ ಮಠ ಅಂತ. ಮುಂಚೆ ಹಳೆ ಮಠದಲ್ಲಿ ಪೂಜೆಗಳು ನಡೀತಿತ್ತು, ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲಿಂದ ಅಲ್ಲಿಗೆ ಏನೊಂದು 500 ಮೀಟ್ರ್ ಆಗ್ಬೋದು. ಹಳೆ ಮಠಕ್ಕೆ ಇದೇ ಎಂಟ್ರೆನ್ಸು. ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ದೇವ್ರ ಹತ್ರ ಅಂತೂ ಬೇಡ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ಅದು ಸಕ್ಸಸ್ ಆಗಲ್ವಂತೆ. ನನಗೂ ಯಾರೋ ಹೇಳಿದ್ದು, ಬಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೂ ಗೊತ್ತಾಗಿದ್ದು. ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ, ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಾಸ್ ಇವ್ನ ಲವ್ ಸ್ಟೋರಿ. ಅದು ಫ್ರಂಟು, ನಾನು ಸೈಡಿಂದ ಬಂದಿದ್ದೀನಿ ಗೈಸ್. ಇಲ್ಲಿ ಕ್ಯಾಮ್ರಾ ವಿಡಿಯೋ ಎಲ್ಲ ಅಲವ್ ಇಲ್ಲ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕಪ್ಪು ದುಳ್ತ ಹಾಕಿಸ್ಕೊಂಡು ಹೋಗ್ಬೇಕು. ಹಳೆ ಮಠದ ಬಸವ ಇದು. ಇಲ್ಲಿ ಆಂಜನೇಯನ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಇದಕ್ಕೆ ಮುತ್ತಾತ್ರಾಯ ಅಂತ ಕರೀತಾರೆ. ಕೊನೆಗೂ ದರ್ಶನ ಮುಗೀತು. ಪ್ರಸಾದ ತಗೊಂಡು ನಮ್ಮ ಅಮ್ಮಗೆ ಒಂದು ಫೋನ್ ಮಾಡಿದೆ. ಧೂಪ ಹಾಕಿದ್ಯಾ ಅಂತ ಕೇಳಿದ್ರು, ನಾನು ಮರ್ತೇ ಬಿಟ್ಟಿದ್ದೆ. ಹಾಂ ಸರಿ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಸೀದಾ ಗಾಡಿ ತಗೊಂಡು ಹೊರಟೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆಯ್ತು ಬಿಡು.